ಏನಪ್ಪ ನೀವು ಇಂಥ ಹುಡುಗಿನ ತೋರ್ಸ ಕರ್ಕೊಂಡ್ ಬಂದಿದ್ದೀರಲ್ಲ? ನನಗೆ ಮದ್ವೆನೂ ಬೇಡ, ಏನು ಬೇಡ, ಓಡೋಣ ಇಲ್ಲಿಂದ. ಕರೆಕ್ಟಾಗಿ ಹೇಳಿದೆ ನಾನು ನಿಜವಾದ ಗಂಡ ಅಂದ್ಮೇಲೆ ನಾವ್ ಆ ಹುಡುಗಿ ನೋಡಕ್ ಬಂದಾಗ ನೀನ್ ಯಾಕೆ ಸುಮ್ನಿದ್ದೆ? ನನಗೆ ಇವಳ ಮೇಲೆ ಸೆಂಟಿಮೆಂಟ್ ಇದೆ ಅಂತ ಗಂಡ ಅಂತ ಹೇಳ್ತಿಲ್ಲ. ಇಷ್ಟು ದಿನ ಇವಳನ್ನ ಕಟ್ಕೊಂಡು ತುಂಬಾ ಅನುಭವಿಸ್ತೀನಿ. ಹಾಗೆ ನಿಮ್ಮ ಮಗನ ಇವಳನ್ನ ಕಟ್ಕೊಂಡ್ರೆ ಏಕಕ್ಕಾಗೋದಿಲ್ಲ. ನೀವು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತೀರ. ಇವಳು ನಿಮ್ಮನೆಗೆ ಸೊಸೆ ಆಗೋಕ್ಕೆ ಲಾಯಕ್ಕಿಲ್ಲ. ಬೇರೆ ಕಡೆ ಎಲ್ಲಾದರೂ ಒಳ್ಳೆ ಹುಡುಗಿನ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿಸಿ. ಏನ್ರಿ ನಾಗರಾಜ್, ಇನ್ಸ್ಪೆಕ್ಟರ್ ಆಗಿ ಇಷ್ಟು ದೊಡ್ಡ ನಾಟಕ ಆಡ್ಬಿಟ್ರಲ್ಲ? ಅಲ್ಲ ಸರ್, ಮಗಳಿಗೆ ಮದ್ವೆ ಮಾಡಿಸಿ ಆ ವಿಷಯನೂ ನಮ್ಮ ಹತ್ರ ಮುಚ್ಚಿಟ್ಟು ಅಳಿಯ ಮನೆಗ್ ಬಂದಿದ್ರು ಅವನಿಗೂ ನಿಮ್ಗೂ ಸಂಬಂಧನೇ ಇಲ್ಲ ಅಂದಂಗ್ ನಾಟಕ ಮಾಡ್ಬಿಟ್ರಲ್ಲ. ಚೆನ್ನಾಗಿದೆ ರೀ. 100 ಜನದ ಮುಂದೆ ನಿಮ್ಮನ್ನ ಕರೆದು ಸನ್ಮಾನ ಮಾಡಬೇಕು. ಪೊಲೀಸ್ ಅಂತ ಹೇಳ್ತೀರಾ? ಅದೇನ್ ಪೊಲೀಸೋ ನೀವು? ನೀವು ಬೇಡ, ನಿಮ್ ಸವಾಸನೂ ಬೇಡ. ಬರ ನಡಿಯ. ಬಿಗ್ರೆ ಬಿಗ್ರೆ ಬೀಗ್ರಾಗೋರ್ ಮುಂದೆ ನನ್ನ ಮರ್ಯಾದೆ ತೆಗ್ದಿದ್ದು ಅಲ್ದೆ ಈ ಸಂಬಂಧನ ಹಾಳು ಮಾಡಿದೆ ಅಲ್ವಾ? ಚಿರು ಬನ್ನ ಇನ್ನೂ ಬಂದಿಲ್ಲಮ್ಮ. ಚಿರು ಬಂದ. ಓ ಪರವಾಗಿಲ್ಲ, ಕಣ್ ತುಂಬಾ ಚುರುಕಾಗಿದೆ. ಎಲ್ಲರೂ ವಿಶ್ ಮಾಡೋದಕ್ಕೆ ರೆಡಿ ಆಗಿರಿ. ಯಾರು ವಿಶ್ ಮಾಡೋ ಹಾಗಿಲ್ಲ, ನಾನೇ ಚಿರುಗ್ ಫಸ್ಟ್ ವಿಶ್ ಮಾಡ್ಬೇಕು. ಸರಿನಮ್ಮ. ಮಾರ್ನಿಂಗ್. ಯಾಕೆ ಯಾರು ಏನೋ ಮಾತಾಡ್ತಾರೆ? ನಾವೆಲ್ಲ ಮೌನ ವ್ರತಪ್ಪ. ಮೌನ ವ್ರತನ? ಸುಮ್ಮನೆ ತಮಾಷೆ ಮಾಡ್ತೀಯಾರಪ್ಪ. ಸೌಂದರ್ಯ ಪೂಜೆ ಮಾಡ್ತಾಳಲ್ವಾ, ಅದಕ್ಕೆ ಎಲ್ರು ಭಕ್ತಿಯಿಂದ ನಿಂತಿದೀವಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಅದಕ್ಕೆ. ಹ್ಯಾಪಿ ಬರ್ತ್ಡೇ ಚಿರು. ಥ್ಯಾಂಕ್ ಯು ಸೋ ಮಚ್. ಏನೆಲ್ಲರೂ ಒಟ್ಟಿಗೆ ವಿಶ್ ಮಾಡಿದ್ರೆ ಅದಕ್ಕೆ ವಿಶ್ ಮಾಡಿದ್ಮೇಲೆ ಹಾಗೆ ವಿಶ್ ಮಾಡಬೇಕು ಅಂತ ಆರ್ಡರ್ ಆಗಿತ್ತಪ್ಪ. ಏನು? ಚಿರು, ನಿನ್ ಬರ್ತಡೇ ದಿನ ಸೌಂದರ್ಯ ತಾನೇ ಫಸ್ಟ್ ವಿಶ್ ಮಾಡೋದು, ಅದಕ್ಕೆ ಅವಳು ಮಾಡಿದ ತಕ್ಷಣ ನಾವೆಲ್ಲರೂ ವಿಶ್ ಮಾಡಿದ್ವಿ. ಸೌಂದರ್ಯನ ಕಾಲ್ಗೂ ಬೀಳಪ್ಪ. ನಾನು ಪರವಾಗಿಲ್ಲ, ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ಥ್ಯಾಂಕ್ಸ್ ಅದಕ್ಕೆ. ಯಾರನ್ನು ಹುಡುಕ್ತಾ ಇದೆಯಪ್ಪ? ದಿಶಾ ಎಲ್ಲಿ ಅಂತನಾ? ಪರವಾಗಿಲ್ಲ ಕಣೋ, ನಮ್ಮ ಎದುರುಗಡೆ ಎಲ್ಲ ಅವ್ರ ಜೊತೆ ಜಗಳ ಕಾಯ್ತಿರ್ತೀಯ, ಆದ್ರೆ ಮನ್ಸಲ್ಲಿ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಲಿ ಚಿಕ್ಕಪ್ಪ? ಇಲ್ಲೇ ಇದರ ಮನೆ ಬಿಟ್ಟು ಏನಾದ್ರು ಹೋದ್ರು ಅಂತ ನೋಡ್ತಿದ್ದೆ ಅಷ್ಟೇ. ಹೆಂಡತಿ ಬಗ್ಗೆ ಯಾರು ಆತರ ಮಾತಾಡ್ತಾರೇನೋ? ಏನೋ ಕೆಲಸ ಇರಬೇಕು, ಇಲ್ಲ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಯಾರಪ್ಪ ಇದು? ಯಾರದು? ಅಯ್ಯೋ, ಚಿರುಗೆ ಸರ್ಪ್ರೈಸ್ ಗಿಫ್ಟ್ ಬಂದಿಯಮ್ಮ. ಎಲ್ಲ ಹೋಗೋಣ ಬನ್ನಿ. ಹೋಗೋಣ ಸರಿ, ಬಾ ಬಾ ಬಾ. ನೋಡೋ ಚಿರು, ನಿನಗೆ ಬರ್ತ್ಡೇ ಸರ್ಪ್ರೈಸ್ ನೋಡು. ನಾನು ಹಚ್ಚಿರೋ ಬೆಂಕಿನ ಯಾರು ಆರಿಸಬಾರ್ದು. ಚಿರು, ಕಾರಿಗೆ ಯಾಕೆ ಬೆಂಕಿ ಹಾಕ್ತೆ?
ನಿಮಗೆ ಹೇಗೆ ನನ್ನ ಕಾರ್ ಮೇಲೆ ಒಂದು ಸ್ಕ್ರ್ಯಾಚ್ ಇದ್ರೂ ಇಷ್ಟ ಆಗಲ್ವೋ ಹಾಗೆ ನನಗಿಷ್ಟ ಇಲ್ದಿರೋರು ಏನು ತಂದು ಕೊಟ್ಟರು ನನಗಿಷ್ಟ ಆಗಲ್ಲ. ನನಗಿಷ್ಟ ಆಗದಿರೋ ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ ನನ್ನ ಕಣ್ಮುಂದೆ ಇರಬಾರ್ದು. ಅದಕ್ಕೆ ಹೀಗೆ ಮಾಡಿ ನನ್ನ ಬರ್ಡೇನ ಕಂಪ್ಲೀಟಾಗಿ ಸ್ಪಾಯಿಲ್ ಮಾಡಿದ್ರು. ಈಗ ಖುಷಿ ಆಯ್ತಾ? ಈಗ ಸಮಾಧಾನ ಆಯ್ತಾ ನಿನ್ಗೆ? ಹೀಗೆಲ್ಲ ಮಾಡಿ ಇರೋ ಮನ್ಸನ್ನ ಗೆಲ್ಲೋದಕ್ಕಾಗಲ್ಲ. ನೋಡು, ಕಾರ್ನೇ ಸುಟ್ಟು ಹಾಕ್ಬಿಟ್ಟ. ಅಲ್ಲ ಸೌಂದರ್ಯ, ಅವ್ರ ಗಿಫ್ಟ್ನ ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ. ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ಅಂತ ಹಂಗೆ ಮಾಡಿದೆ. ಇದಕ್ಕೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ ಲೇಡೀಸ್ ಕ್ಲಬ್ ಎಲೆಕ್ಷನ್ ವಿಷಯ ಇಟ್ಕೊಂಡು ಈ ತರ ನೀನ್ ರಿವೆನ್ಸ್ ತೀಸ್ಕೊತ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆ ವಿಷಯನೇ ಬೇರೆ, ಕ್ಲಬ್ ವಿಷಯನೇ ಬೇರೆ. ನಾನು ಅವೆರಡೂ ಮಿಕ್ಸ್ ಮಾಡಲ್ಲ. ಅಟ್ಲೀಸ್ಟ್ ನೀನೇ ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ಯಾ ಅಂತ ನನ್ಗೆ ಹೇಳ್ತಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದಲ್ಲ. ಸಾರಿ, ಚಿರಾಗ್ ಈಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.